ಓಂ ಗುಹಾಂ ಪ್ರವಿಷ್ಟಾವಾತ್ಮಾನೋ ಹಿ ತದ್ದರ್ಶನಾತ್ ಓಂ. ಈ ಸೂತ್ರದ ಭಾಷ್ಯ ದೀಪಿಕಾ ನಾವೀಗ ನೋಡ್ತಿದ್ದೇವೆ. ಅದರಲ್ಲಿ 234ನೇ ಪುಟದಲ್ಲಿ ಏಕಸ್ಸುಪರ್ಣ ಸಮುದ್ರಮಾವಿವೇಶ ಅನ್ನುವ ಮಂತ್ರದ ಅರ್ಥಭಾಗ ನಾವೀಗಾಗಲೇ ನೋಡಿ ಮುಗಿಸಿದ್ದೇವೆ. ಇನ್ನು ಮುಂದೆ ಸುಪರ್ಣಂ ವಿಪ್ರಾಹ ಕವಯೋ ವಚೋಭಿ ಏಕಂ ಸಂತಂ ಬಹುಧಾ ಕಲ್ಪಯಂತಿ ಅಂತ ಮುಂದಿನ ಮಂತ್ರ, ಅದರ ಅರ್ಥಭಾಗವನ್ನು ವಿವರಿಸುವ ಪ್ಯಾರಾಗ್ರಾಫ್ ಅದು 234ನೇ ಪುಟದಲ್ಲಿ. ತಮೇವ ಸುಪರ್ಣಂ ಜ್ಞಾನಾನಂದನಾದ ಭಗವಂತನನ್ನು ವಿಪ್ರಾಹ ಅಂದರೆ ವಿಶೇಷಣ ಪ್ರಕೃಷ್ಟಾಹ ವಿಶಿಷ್ಟವಾದ ಜ್ಞಾನವುಳ್ಳವರು, ಅವರು ಏಕಂ ಸಂತಂ ಇರುವವನು ಒಬ್ಬನೇ, ವಚೋಭಿ ಅಂದರೆ ಶಬ್ದೈ ಬಹುಧಾ ಕೇಶವಾಧಿ ದ್ವಾದಶಧಾ ಸ್ಥಿತಂ 24 ಇತ್ಯಾದಿ ರೂಪಗಳಿಂದ, 12 ರೂಪಗಳಿಂದ, 100 ರೂಪಗಳಿಂದ, ಹೀಗೆ ನಾನಾ ರೀತಿಯಿಂದ ಅವನನ್ನೇ ಸ್ತೋತ್ರ ಮಾಡ್ತಾರೆ ಈ ಜ್ಞಾನಿಗಳು ಅಂತ ಅದರ ತಾತ್ಪರ್ಯ. ಅದರಿಂದ ಒಬ್ಬನೇ ವಿಷ್ಣುವಿನಲ್ಲಿ ದ್ವಿರೂಪ ಅಭಿಪ್ರಾಯಣ ಏಕಸ್ಮಿನೇವ ವಿಷ್ಣು ಯುಕ್ತಂ ದ್ವಿರೂಪ ಅಭಿಪ್ರಾಯಣ ದ್ವಿವಚನಂ. ಮೂಲತಃ ಭಗವಂತ ಒಬ್ಬನೇ, ಅವನಲ್ಲಿ ಇದು 2 ರೂಪಗಳು ಇರುವುದರಿಂದ, ಒಬ್ಬನಿಗೆ 2 ರೂಪ ಇರುವುದರಿಂದ ದ್ವಿವಚನ ಇದೆ. ದ್ವಿವಚನ ಇದ್ದ ಮಾತ್ರಕ್ಕೆ ಇಬ್ಬರು ವ್ಯಕ್ತಿಗಳು ಇರಬೇಕು ಅಂತ, ಇಬ್ಬರು ಭಿನ್ನ ವ್ಯಕ್ತಿಗಳು ಇರಬೇಕು ಅಂತ ಅದರ ತಾತ್ಪರ್ಯ ಅಲ್ಲ. ಇದು ಮುಂದೆ 235ನೇ ಪುಟದಲ್ಲಿರುವಂತಹ ವಿಚಾರಗಳನ್ನು ನಾವು ನೋಡಬೇಕು. ಆತ್ಮಾಂತರಾತ್ಮೇತಿ ಹರಿ ಏಕೈವ ದ್ವಿಧಾ ಸ್ಥಿತ ಅಂತ ಹೀಗೆಲ್ಲ ಇದೆ. ದ್ವಿಧಾ ಸ್ಥಿತ ಅಂದರೆ ದ್ವಿಧಾಭೂತ, 2 ರೂಪಗಳನ್ನು ತಾಳಿದ್ದಾನೆ ಅಂತ ಅದರ ತಾತ್ಪರ್ಯ. ಈ ಹಿಂದೆ ಭಾವದೀಪ ಟಿಪ್ಪಣಿಯಲ್ಲಿ ಬಂದಿರುವಂತಹ ವಿಚಾರಗಳನ್ನು ನೋಡಿದ್ದು ನಾವು. ಜೀವನ ಹೃದಯದಲ್ಲಿ ಒಂದು, ಜೀವನ ಶರೀರದಲ್ಲಿ ಒಂದು, ಈ ಥರದ್ದು ನಾವು ವಿಷಯಗಳನ್ನು ಹಿಂದೆ ನೋಡಿದ್ವಿ. ಅದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ತತ್ವಪ್ರಕಾಶಿಕಾದಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿವರಿಸಿದ್ದನ್ನು ನಾವು ನೋಡಿದ್ವಿ. ಅಂಥದೇ ವಿಷಯಗಳು ಇಲ್ಲಿ ಕೂಡ ಇವೆ, ಇದನ್ನು ಗಮನಿಸಬೇಕು. ಆತ್ಮ ಅಂತರಾತ್ಮ ಇತಿ ರೂಪಭೇದೇನ ದೇಹ ಜೀವಯೋ ಹೃದಯ ಸ್ಥಿತ ನಿವಿಷ್ಟ. ದೇಹದ ಹೃದಯದಲ್ಲಿ ಒಂದು ರೂಪ, ಜೀವದ ಹೃದಯದಲ್ಲಿ ಒಂದು ರೂಪ ಅಂತ ಹೀಗದ್ರ ತಾತ್ಪರ್ಯ. ಮುಂದೆ ಕರ್ಮಜಂ ರಸಂ ಫಲಂ ನಿತ್ಯಂ ನಿಯಮೇನ ಪಿಬತಿ. ಕರ್ಮದಿಂದ ಹುಟ್ಟಿದ ರಸ ಅಂತಂದ್ರೆ ಫಲ, ಅದನ್ನ ಸ್ವೀಕಾರ ಮಾಡ್ತಿದ್ದಾನೆ. ದ್ವಿಧಾ ಸ್ಥಿತ ಅಥವಾ ದ್ವಿಧಾ ಸ್ಮೃತ ಅಂತ ಕೂಡ ಕೆಲವು ಕಡೆ ಪಾಠ ಇರಬಹುದು. ಸ್ಮೃತ ಅಂದರೆ ಹೇಳಲ್ಪಟ್ಟಿದ್ದಾನೆ ಅಂತ ಅದರ ತಾತ್ಪರ್ಯ. ಆಯಿತು, ರಸ ಅನ್ನೋ ಶಬ್ದದಿಂದ ಏನು ತಿಳ್ಕೊಳ್ಬೇಕು ಅದನ್ನು ಸ್ವಲ್ಪ ಇಲ್ಲಿ ವಿಚಾರಿಸಿದ್ದಾರೆ, ಅದನ್ನು ಗಮನಿಸೋಣ. ರಸಶಬ್ದೇನ ಜೀವಾಭೋಗ್ಯ ಗುಣಭೋಕ್ತ ಏವ ಈಶ್ವರ ನತು ತದ್ಭೋಗ್ಯ ದ್ರವ್ಯಭೋಕ್ತ ಇತಿ ಪ್ರಮೇಯಂ ಸೂಚಿತಂ. ರಸ ಅನ್ನೋ ಶಬ್ದದಿಂದ ಏನು ತಿಳ್ಕೊಳ್ಬೇಕು? ಜೀವನ ಭೋಗ್ಯಕ್ಕೆ ಯೋಗ್ಯವಾದಂತಹ ಯಾವುದನ್ನು ಅವನು ಸ್ವೀಕಾರ ಮಾಡೋದಿಲ್ಲ, ಅದೆಲ್ಲ ಅಶುಭ. ಜೀವನ ಭೋಗಕ್ಕೆ ಯೋಗ್ಯ ಅಲ್ಲದೇ ಇರುವಂತಹ ಗುಣವನ್ನು ಮಾತ್ರ ಅವನು ಸ್ವೀಕಾರ ಮಾಡ್ತಾನೆ. ಆ ಗುಣ ಅಂದರೆ ಅದೇ ಶುಭ, ಆನಂದವೆಂಬ ಗುಣ. ಹೀಗೆ ಜೀವನ ಭೋಗ್ಯಕ್ಕೆ ಯೋಗ್ಯವಲ್ಲದ, ಜೀವ ಅಭೋಗ್ಯವಲ್ಲದ ಗುಣ ಅಂದರೆ ಜ್ಞಾನ ಆನಂದವೆಂಬ ಗುಣ, ಅದನ್ನು ಅವನು ಸ್ವೀಕಾರ ಮಾಡ್ತಾನೆ, ಅದನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ. ನತು ತದ್ಭೋಗ್ಯ ದ್ರವ್ಯ ಭೋಕ್ತ, ಇಷ್ಟೇ ಮಾಡ್ತಾನೆ ಹೊರತು ತದ್ಭೋಗ್ಯ, ಆ ಜೀವನದಿಂದ ಭೋಗ್ಯವಾದ ದ್ರವ್ಯ, ಸ್ಥೂಲವಾದ ದ್ರವ್ಯ ಏನಿದೆಯಲ್ಲ ಅದನ್ನು ಅವನು ಭೋಗ ಮಾಡೋದಿಲ್ಲ. ಇತಿ ಪ್ರಮೇಯಂ ಸೂಚಿತಂ. ಇಲ್ಲಿ ನೋಡಿ, ಇದು
ಜೀವನಿಂದ ಭೋಗ್ಯವಾದದ್ದು ಸ್ಥೂಲವಾದ ಪದಾರ್ಥ. ನಾವೇನೋ ಹಣ್ಣು ಮತ್ತೆ ಅನ್ನವು ಇತ್ಯಾದಿಗಳನ್ನು ಇಟ್ಟರೆ ಅವನು ಅದನ್ನು ಭೋಗ ಮಾಡೋದಿಲ್ಲ ಅಂತ ಇಲ್ಲಿ ಹೇಳ್ದಂಗಾಯ್ತು. ಇದಕ್ಕೆ ಮುಂದೆ ಬರೋದು ಪೂರ್ಣಾನಂದಮಯಸ್ಯಾಸ್ಯ ಚೇಷ್ಟಾನುಜ್ಞಾಯತೆ ಕ್ವಚಿತ ಅಂತ. ಇದನ್ನ ಭಗವಂತ ಹೇಗೆ ಭೋಗ ಮಾಡ್ತಾನೆ ಅಂತ ಅನ್ನೋದನ್ನ ಒಬ್ಬೊಬ್ಬರು ಜ್ಞಾನಿಗಳು ಒಂದೊಂದು ರೀತಿಯಾಗಿ ಇವತ್ತಿಗೂ ವರ್ಣನ ಮಾಡ್ತಾನೆ ಇದ್ದಾರೆ, ಅವರವರ ಅಭಿಪ್ರಾಯಕ್ಕೆ ತಕ್ಕಂತೆ. ಸ್ಥೂಲ ಪದಾರ್ಥಗಳನ್ನ ನಾವಿಡುವ ಅನ್ನ ಹಣ್ಣು ಮೊದಲಾದವುಗಳನ್ನು ಭಗವಂತ ಭೋಗ ಮಾಡೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಭೋಗ ಮಾಡೋದಿಲ್ಲ ಅಂತ ಅವರ ತಮ್ಮ ಅಭಿಪ್ರಾಯ ಹೇಳಿದ್ರು. ಈಗ ನಾವು ಅನೇಕ ಕಥೆಗಳನ್ನು ನೋಡ್ತಿರ್ತೇವೆ. ಪುರಂದರದಾಸನ ಮಗನು ಯಾರೋ ಒಬ್ಬ ನೈವೇದ್ಯ ಮಾಡ್ಲಿಕ್ಕೆ ಹೋಗಿದ್ದ. ಅವಾಗ ನೈವೇದ್ಯ ಸ್ವೀಕಾರ ಮಾಡಲಿಲ್ಲ ಭಗವಂತ. ಕುನಿಗೂ ಅಲ್ಲಿ ಕೂತ್ಕೊಂಡು ಅಳ್ಲಿಕ್ಕೆ ಶುರು ಮಾಡಿದ. ನಮ್ಮ ಅಪ್ಪ ನನಗೆ ಬೈತಾರೆ, ನೀವು ನೈವೇದ್ಯ ತಿನ್ನದೆ ಹೋದ್ರೆ ತಿನ್ನಬೇಕು ಅಂತ ಹೇಳಿದ. ಆಮೇಲೆ ದೇವರು ಮುಖ್ಯ ಪ್ರಾಣ ಯಾರು ತಿಂದ ಅಂತ ಹೀಗೆಲ್ಲ ಕಥೆಗಳನ್ನು ಕೇಳ್ತಿರ್ತೇವೆ. ಸ್ಥೂಲ ಪದಾರ್ಥಗಳನ್ನು ಕೂಡ ಭಗವಂತ ತಿಂತಾನೆ, ತನ್ನ ಲೀಲೆಗಾಗಿ ಭಗವಂತನ ಅನುಗ್ರಹಕ್ಕಾಗಿ ತಿಂತಾನೆ. ಆದ್ರೆ ಅವನು ತಿನ್ನಬೇಕಾಗಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಇಲ್ಲಿ ಈ ವಿಷಯ ಆದಮೇಲೆ ಅಲ್ಲಿ ಮುಂದಿನ ಕೆಳಗಿನ ಪ್ಯಾರಾಗ್ರಾಫ್ನಲ್ಲಿ ಶುಭಂ ಪಿಬತ್ಯಸೋ ನಿತ್ಯಂ ನಾಶುಭಂಸ ಹರಿಪಿಬೇತ್ ಪೂರ್ಣಾನಂದಮಯಸ್ಯ ಚೇಷ್ಟಾನುಜ್ಞಾಯತೆ ಅಂತ ಹೀಗೆ ಶ್ಲೋಕ ಇದೆ ನೋಡಿ. ಅಸೌ ಸರ್ವಶರೀರಗತ ಪ್ರಾಣೇ ಸ್ಥಿತ ಹರಿ. ಶುಭಂ ಪಿಬತ್ಯ ಅಸೌ ಅಂದ್ರೆ ಇವನು ಅಂತ ಅದರ ತಾತ್ಪರ್ಯ ಅಷ್ಟೇ ಅಲ್ಲ, ನಾವೆಲ್ಲ ಹಾಗೆ ಹೇಳ್ತಿರ್ತೇವೆ. ಅಸೌ ಅಂದ್ರೆ ಅಸು ಶಬ್ದದ ಸಪ್ತಮಿ ವಿಭಕ್ತಿ. ಅದು ಅಸು ಅಂದ್ರೆ ಮುಖ್ಯ ಪ್ರಾಣ. ಆ ಮುಖ್ಯ ಪ್ರಾಣನಲ್ಲಿ ಸರ್ವ ಶರೀರದಲ್ಲಿ ಇರುವ ಮುಖ್ಯ ಪ್ರಾಣನಲ್ಲಿ ಇರುವ ಭಗವಂತ ಅಂತ ಈಗ ಅದರ ಅರ್ಥ. ಅಸೌ ಅನ್ನೋದು ನಿಮಗೆ ಗೊತ್ತಿರುವಂತೆ ಇವನು ಅಂತ ಅರ್ಥ. ಇವನು ಅಂದ್ರೆ ನಿಮ್ಮ ಶರೀರಗಳು. ಇವನು ಅನ್ನೋದನ್ನು ಸಾಮಾನ್ಯವಾಗಿ ನಾವು ಪ್ರಯೋಗ ಮಾಡುವುದು ಇದಕ್ಕಾಗಿ, ಸಮೀಪದಲ್ಲಿರೋದು. ನಮ್ಮ ಸಮೀಪದಲ್ಲಿರೋದು ನಮ್ಮ ಶರೀರ, ನಿಮ್ಮ ಶರೀರದಲ್ಲಿರೋದು ನಿಮ್ಮ ಶರೀರ. ಇಂಥ ಸರ್ವ ಶರೀರಗಳೇನಿವೆ ಅದರಲ್ಲಿ ಅಸು ಅಂದ್ರೆ ಮುಖ್ಯ ಪ್ರಾಣ ಇದ್ದಾನೆ, ಅವನಲ್ಲಿ ಭಗವಂತ ಇದ್ದಾನೆ. ಹವಿಸ್ವೀಕರ್ತ ಪಾಪಹರ್ತ ಭಗವಾನ್ ನಾಶುಹಂಸ ಹರಿಹಿ ಪಿಬೇತ್ ಅಂತಿದೆಯಲ್ಲ. ಹರಿಹಿ ಅಂದ್ರೆ ಪಾಪವನ್ನು ಪರಿಹಾರ ಮಾಡುವ ಭಗವಂತ. ಪಾಪವನ್ನು ಪರಿಹಾರ ಮಾಡ್ತಾನೆ, ಹವಿಸ್ಸನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೀಗದ ತಾತ್ಪರ್ಯ. ಸಹ ಹರಿಹಿ ಶುಭಕರ್ಮ ಫಲಂ ನ ಪಿಬೇತ್ ನ ಭುಂಕ್ತೆ ಇತ್ಯರ್ಥಃ. ಅಶುಭ ಫಲಂ ನ ಭುಂಕ್ತೆ, ಶುಭವನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ ಹೊರತು ಅಶುಭವನ್ನು ಯಾವತ್ತೂ ಸ್ವೀಕಾರ ಮಾಡೋದಿಲ್ಲ. ಪುಣ್ಯಮೇವ ಗಚ್ಚತಿ ಇತ್ಯಾದಿ ಕಡೆಗಳಲ್ಲಿ ಅದು ಕಂಡು ಬಂದಿದೆ. ಬೃಹದಾರಣ್ಯಕ ಉಪನಿಷತ್ತನ್ನು ಉದ್ಧರಿಸಿದ್ದಾರೆ. ಪುಣ್ಯಮೇವ ಗಚ್ಚತಿ ನ ಪಾಪಂ ಇತ್ಯಾದಿ ರೂಪದಿಂದ ಅದನ್ನು ವರ್ಣನೆ ಮಾಡ್ತಾರೆ. ಮತ್ತು ಪರಮೇ ಪರಾರ್ಧೆ ಋತಂ ಪಿಬಂತು ಸುಕೃತಸ್ಯ ಲೋಕೆ ಪರಮೇ ಪರಾರ್ಧೆ ಇತ್ಯಾದಿ ಕಡೆಗಳಲ್ಲಿ ಆ ವಿಷಯವನ್ನು ಕೂಡ ವರ್ಣನೆ ಮಾಡಿದ್ದಾರೆ. ಕಾಟಕ ಉಪನಿಷತ್ತನ್ನು ಕೂಡ ವರ್ಣನೆ ಮಾಡಿದ್ದಾರೆ. ಅದರ ಮುಂದೆ 236ನೇ ಪುಟದಲ್ಲಿ ಪೂರ್ಣಾನಂದಮಯ ಅನ್ನೋ ಶಬ್ದಕ್ಕೆ ಪೂರ್ಣಾನಂದಮಯ ಅಂದ್ರೆ ಪೂರ್ಣಾನಂದ ಪ್ರಚುರ ಅಂತ, ಪೂರ್ಣಾನಂದಮಯ ಅಂತ ಅರ್ಥ. ಪೂರ್ಣಾನಂದದ ಜ್ಞಾನಸ್ವರೂಪ, ಅದರಿಂದ ಅಭಿನ್ನ ಅಂತ ಅರ್ಥ. ತಾದಾತ್ಮ್ಯಾರ್ಥೆ ಮಯಟ್ ಅಂತ ನಾವು ಹಿಂದೆ ನೋಡಿದ್ವಿ ಅನೇಕ ಸರಿ. ಅದು ಇಲ್ಲೂ ಬಂದಿದೆ, ಅದನ್ನ ಗುರ್ತು ಮಾಡ್ಕೊಳ್ರಿ, ಗಮನಿಸ್ರಿ ಅಷ್ಟೇ. ಪೂರ್ಣಾನಂದ ಸ್ವರೂಪ ಅವನು ಅಂತ ಅದರ ತಾತ್ಪರ್ಯ. ಅವನ ಚೇಷ್ಟ ಐಶ್ವರ್ಯಂ ಕ್ವಚಿತ್ ಕಾಲೇ ದೇಶೇ ಕೇನಾಪಿ ಸಾಕಲ್ಯೇನ ನ ಜ್ಞಾಯತೆ. ಅವನ ಶಕ್ತಿ ಅಂತನ್ನೋದು ಪೂರ್ಣವಾಗಿ ಯಾರಿಗೂ ಕೂಡ ತಿಳಿಯುವಂಥದ್ದಲ್ಲ ಅಂತ ಅದರ ತಾತ್ಪರ್ಯ. ತಥಾಚ ಐಶ್ವರ್ಯ ಬಲಿಯನ ಪೂರ್ಣಾನಂದ ಸ್ಯಾಪಿ ಸುಖಭೋಗೋ ಯುಕ್ತ 236ನೇ ಪುಟದಲ್ಲಿ. ಈಗ ಪೂರ್ಣಾನಂದ ಹೌದವನು, ಬೇಸಿಕಲಿ ಪೂರ್ಣಾನಂದ, ಆದರೂ ತನ್ನ ಐಶ್ವರ್ಯದ ಕಾರಣದಿಂದ ಇದನ್ನೆಲ್ಲ ಸ್ವೀಕಾರ ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ಮುಂದೆ ನೀಚೋಚ್ಚದೈವ ದುಃಖಾದೇಹ ಭೋಗ ಇತ್ಯಭಿಧೀಯತೆ ನಾಸೌ ನೀಚೋಚ್ಚತಾಂ ಯಾತಿ. ಇದು ಗರುಡ ಪುರಾಣದಲ್ಲಿ ಬಂದಿರುವಂತಹ ವಿಚಾರ. ಮುಂದೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಉದ್ಧರಿಸಿದ್ದಾರೆ. ನರಕೇಪಿ ವಸನ್ನೀಶಃ ನಾಸೌ ದುಃಖ ಭೂಚ್ಯತೆ ಅಂತ.
ನರಕದಲ್ಲಿದ್ದರೂ ಕೂಡ ಅವನು ದುಃಖವನ್ನು ಭೋಗ ಮಾಡೋದಿಲ್ಲ. ಯಾಕೆಂದ್ರೆ ಸುಖವನ್ನು ಭೋಗ ಮಾಡಿದರೆ ಆತ್ಮ ಜೀವನ ಸ್ವರೂಪ ಹಿಗ್ಗುತ್ತದೆ, ದುಃಖವನ್ನು ಭೋಗ ಮಾಡಿದರೆ ಕುಗ್ಗುತ್ತದೆ. ಇದನ್ನೇ ಭೋಗ ಅಂತ ಹೇಳುವುದು ಅಂತ ಅಲ್ಲಿ ಮುಂದೆ ಬಂದಿದೆ. ಈ ಭಗವಂತನಿಗೆ ಸುಖವನ್ನು ಭೋಗ ಮಾಡಿದಾಗ ಉಚ್ಚತಾನೂ ಬರೋದಿಲ್ಲ ಅವನ ಆತ್ಮದ ಸ್ವರೂಪದಲ್ಲಿ, ಮತ್ತು ದುಃಖವನ್ನು ಭೋಗ ಮಾಡುವ ಪ್ರಶ್ನವೂ ಇಲ್ಲ, ಅದರಿಂದ ಕುಗ್ಗುವುದು ಕೂಡ ಇಲ್ಲ ಅಂತ ಅದರ ತಾತ್ಪರ್ಯ ಇದೆ. ಇಲ್ಲಿ ಅಥದೊಂದು ಪ್ರಶ್ನೆ ಮಾಡಿಕೊಂಡು ಆ ಭಗವಂತನಿಗೆ ಭೋಗ ಹೇಗೆ, ಅವನಿಗೆ ಭೋಗನೇ ಇಲ್ಲ ಅಂತ ಹೇಳಿದಾರಲ್ಲ ಮುಂದೆ, ಅದರಿಂದ ಹೇಗೆ ಭೋಗ? ಸುಖ ಭೋಗಸ್ಯ ಉಚ್ಚತಾದಿ ರೂಪತ್ವಾತ್, ಸುಖ ಭೋಗ ಮಾಡಬೇಕಾದ್ರೆ ದುಃಖ ಭೋಗ ಮಾಡಬೇಕಾದ್ರೆ ಉಚ್ಚತಾ ನೀಚತಾ ಬರಬೇಕಲ್ಲ, ಭಗವಂತನಿಗೆ ಅದು ಬರೋದಿಲ್ವಲ್ಲ ಅಂತ ಒಂದು ಪ್ರಶ್ನೆ ಇದೆ. ಅದಕ್ಕೆ ಅಲ್ಲೊಂದು ಉತ್ತರ ಕೊಟ್ಟಿದ್ದಾರೆ ನೋಡ್ರಿ. ವಿಷ್ಣುವು ಜೀವ ಸಮವೇತೆ ಭೋಗೆ ಸ್ವೀಕಾರ ಮಾತ್ರ ಅಭ್ಯುಪಗಮೇನ. ವಸ್ತುತಃ ನಾವು ತಿಳ್ಕೊಂಡಿರುವಂತಹ ಸ್ಥೂಲ ದೃಷ್ಟಿಯ ಭೋಗ ನಡೆಯುವುದು ಜೀವನಲ್ಲಿ ಮಾತ್ರ. ಜೀವ ಸಮವೇತೆ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ ಅವರು. ಆ ಸಮವೇತ ಅಂತ ಶಬ್ದ ಪ್ರಯೋಗ ಮಾಡುವುದಕ್ಕೆ ಭಾಷೆ ದೀಪಿಕಾಕಾರ ಆಗಲಿ ಮತ್ತೆ ನಮ್ಮ ಸಿದ್ಧಾಂತದಾಗಲಿ ಸಮವಾಯ ಸಂಬಂಧವನ್ನು ಒಪ್ಪಿದ್ದಾರೆ ಅಂತ ಅದರ ತಾತ್ಪರ್ಯ ಅಲ್ಲ. ತಾರ್ಕಿಕರ ದೃಷ್ಟಿಯಿಂದ ಭೋಗ ನಡೆಯುವುದು ಜೀವನಲ್ಲಿ, ಅವರಲ್ಲಿ ಕ್ರಿಯಾ ಮತ್ತು ಗುಣ ಇವೆಲ್ಲ ಇರುವುದು ಆಯಾ ಆಶ್ರಯದಲ್ಲಿ ಸಮವಾಯ ಸಂಬಂಧದಿಂದ ಅಂತ ಅವರ ನಿಯಮ. ಅದಕ್ಕೆ ಜೀವ ಸಮವೇತೆ ಅಂತ ಹೇಳಿದ್ದಾರೆ. ಅಂತೂ ಜೀವನದಲ್ಲಿ ಸಮವಾಯ ಸಂಬಂಧದಿಂದ ಇರುವ ಏನು ಭೋಗ ಇದೆ ಆ ಭೋಗವನ್ನು ಇವನು ಸ್ವೀಕಾರ ಮಾತ್ರ ಮಾಡ್ತಾನೆ. ಸ್ವೀಕಾರ ಮಾತ್ರ ಅಭ್ಯುಪಗಮೇನ. ಉಚ್ಚತಾ ಸಂಪಾದಕ ವಿಕ್ರಿಯಾ ವಿಶೇಷ ಅನಭ್ಯುಪಗಮ. ಜೀವನ ಲೆವೆಲ್ನಲ್ಲಿ ಸುಖದ ಭೋಗ ದುಃಖದ ಭೋಗ ನಡೀತದೆ, ಅಲ್ಲೇ ಉಚ್ಚತಾ ನೀಚತಾ ಆಗ್ತದೆ. ಇವನು ಅದನ್ನು ಸ್ವೀಕಾರ ಮಾತ್ರ ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ಮುಂದೆ ತತ್ವಪ್ರದೀಪದಲ್ಲಿ ಬಂದಿರೋದನ್ನು ಕೂಡ ಅವರು ಉದ್ಧರಿಸಿದ್ದಾರೆ. ನೀಚೋಚ್ಚತಾ ಸಂಪಾದಕ ಭೋಗ ಸ್ವೀತೆಯ ಸಾಕ್ಷಾತ್ಕಾರ ಸ ಚ ಅಭಿಮಾನಯುತೋ ವಿವಕ್ಷಿತ ನ ಚ ಅಸಾವೀಶ್ವರೇ ಇತಿ ನ ವಿರೋಧ ಅಂತ ಮುಂದೆ ಎರಡು ಮಾತಿದೆ. ಈಗ ಭೋಗ ಅಂದ್ರೆ ಏನರ್ಥ? ಭೋಗ ಸ್ವೀತೆಯ ಸಾಕ್ಷಾತ್ಕಾರ, ಇದು ನನ್ನದು ಅಂತ ಸ್ವೀಕಾರ ಮಾಡೋದು. ಅದರಿಂದ ನೀಚತಾ ಬರಬಹುದು ಅಥವಾ ಉಚ್ಚತಾ ಬರಬಹುದು. ಸಚ ಅಭಿಮಾನಯುತೋ ವಿವಕ್ಷಿತ. ಜೀವ ಜಡ ಚೇತನ ವಸ್ತುಗಳಲ್ಲಿ ಅದನ್ನೆಲ್ಲ ಅವನು ಭೋಗ ಮಾಡುವಾಗ ಇದು ನನ್ನದು ಅಂತ ಅವನು ಭೋಗ ಮಾಡ್ತಿರ್ತಾನೆ, ಅವನಿಗೆ ಅದರಲ್ಲಿ ಅಭಿಮಾನ ಇರ್ತದೆ. ನಚ ಅಸಾವೀಶ್ವರೀತಿ ಭಾವ. ಇಂಥ ಅಭಿಮಾನಯುತವಾದ ಭೋಗ ಅವನಲ್ಲಿಲ್ಲ ಅಂತ ಅರ್ಥ. ಸ್ಥೂಲವಾದಲ್ಲಿ ತಿನ್ನೋದಿಲ್ಲ ಅಂತಲ್ಲ, ನೋಡಿ ಅಭಿಮಾನಪೂರ್ವಕವಾಗಿ ಮಾಡೋದಿಲ್ಲ, ಜೀವ ಅಭಿಮಾನಪೂರ್ವಕವಾಗಿ ಮಾಡ್ತಾನೆ. ಅಭಿಮಾನಪೂರ್ವಕವಾಗಿ ಮಾಡುವುದಿಲ್ಲ ಅದರಿಂದ ಭೋಗ ಮಾಡೋದಿಲ್ಲ ಅಂತ ಹೇಳಿದರು. ಆದರೂ ಸ್ವೀಕಾರ ಮಾಡ್ತಾನೆ, ಅದರಿಂದ ಭೋಗಿಸ್ತಾನೆ ಅಂತ ಹೇಳಿದ್ದಾರೆ ಅಂತ ಇಷ್ಟೆಲ್ಲ ವಿಷಯಗಳು ಇಲ್ಲಿ ಬಂದಿವೆ. ಇಷ್ಟನ್ನೆಲ್ಲ ಹೇಳಿದಾಗ ನನಗೆ ಭಾಗವತದ ಶ್ಲೋಕ ಒಂದು ನೆನಪಿಗೆ ಬರ್ತದೆ. ಅದು ನಮಗೂ ನಿಮಗೂ ಈ ಬಗ್ಗೆ ಒಂದು ಸ್ಪಷ್ಟತೆ ಸಿಗಬಹುದು. ಜೀವ ಸಮವೇತೆ ಭೋಗೆ ಸ್ವೀಕಾರ ಮಾತ್ರ ಅಭ್ಯುಪಗಮೇನ ಅಂತಿದೆಯಲ್ಲ, ಭೋಗ ನಡೆಯುವುದು ಜೀವನಲ್ಲಿ ಮಾತ್ರ, ಅದನ್ನೇನು ಸ್ವೀಕರಿಸುವುದು ಮಾತ್ರ ಅಂತ. ಸರಿ, ಸ್ವೀಕರಿಸುವುದು ಅಂದ್ರೆ ಏನು ಅಂದ್ರೆ, ಈಗ ನಾವು ಭಗವಂತನ ಎದುರಿಗೆ ಹಣ್ಣು ಅನ್ನ ಇತ್ಯಾದಿಗಳನ್ನು ಇಟ್ಟಾಗ ಅದು ನಮ್ಮ ತಾತ್ಪರ್ಯ ಏನು? ನೀನೇ ಇದನ್ನೆಲ್ಲ ನಮ್ಗೆ ಕೊಟ್ಟಿದ್ದಿ, ಸೃಷ್ಟಿಯಾದ ಅಷ್ಟಕರ್ತ ನೀನೇ ಆಗಿದ್ದಿ, ನೀನೇ ನಮಗೆ ಅನ್ನ ಆಹಾರಗಳನ್ನು ಕೂಡ ಕೊಟ್ಟಿದ್ದಿ, ನೀನು ಕೊಟ್ಟದ್ದನ್ನು ನಿನಗೆ ಅರ್ಪಣೆ ಮಾಡಿ ನಾವು ಮುಂದೆ ಸ್ವೀಕಾರ ಮಾಡ್ತೀವಿ ಅಂತ. ಈಗ ಅದಕ್ಕೊಬ್ರು ಹಿರಿಯ ವಿದ್ವಾಂಸರ ಜೊತೆ ನಾನು ಮಾತಾಡಿದಾಗ ಅವ್ರು ಈ ಥರ ಹೇಳಿದರು. ಸ್ವಾಮಿಗಳ ಎದುರಿಗೆ ದೊಡ್ಡ ಪ್ರಮಾಣದ ಹಣ್ಣು ಕಾಯಿ ಇತ್ಯಾದಿಗಳನ್ನು ಇಡ್ತೇವೆ ನಾವು. ಆವಾಗ ಅವ್ರೇನು ಮಾಡ್ತಾರೆ, ಕೈಯಿಂದ ಅದನ್ನು ಮುಟ್ಟಿ ಅಲ್ಲಿ ಕೆಳಗಿಡ್ತಾರೆ. ನಾವು ಕೊಟ್ಟಿದ್ದನ್ನೆಲ್ಲ ಅವ್ರೇನು ಬಾಯಿಗೆ ಹಾಕಿ ಕಚ್ಚಿ ನೋಡೋದಿಲ್ಲ, ನಮಗಿದು ಗೊತ್ತಿದೆ. ಹೀಗೆ ಕೈಯಿಂದ ಅವ್ರು ಸ್ವೀಕಾರ ಮಾಡ್ತಾರೆ, ಕೈಯಿಂದ ಮುಟ್ಟಿ ಬಿಡ್ತಾರೆ, ಅದು ಸ್ವೀಕಾರ. ಅದಾದ್ಮೇಲೆ ಮತ್ತೆ ಅದರಲ್ಲಿರೋದನ್ನ ಯಜಮಾನನಿಗೆ ಬಂದ ಮಂದಿಗೆ ಎಲ್ಲ ಅದನ್ನೇ ಕೊಟ್ಟು ಬಿಡ್ತಾರೆ. ಆ ಥರ ಅಂತ ಒಬ್ರು ನಮ್ಮ ಗುರುಗಳು ಅದಕ್ಕೆ ವಿವರಣೆ ಕೊಟ್ಟಿದ್ರು. ಈಗ ಇಲ್ಲಿ ಭಾಗವತದಲ್ಲಿ 2ನೇ ಸ್ಕಂದದ 9ನೇ ಅಧ್ಯಾಯದ 23ನೇ ಶ್ಲೋಕ ಹೊಂದಿದೆ. ಅದನ್ನ ಇದ್ರ ಜೊತೆ ಜೋಡಿಸ್ಕೊಂಡ್ರೆ ನಮಗೊಂದಿಷ್ಟು ಸ್ಪಷ್ಟತೆ ಬರಬಹುದು. ಅದೇನು ಶ್ಲೋಕ ಅಂದ್ರೆ, ಸೃಜಾಮಿ ತಪಸೈವೇದಂ ಗ್ರಸಾಮಿ ತಪಸಾ ಪುನಃ
ಬಿಭರ್ಮೆ ತಪಸಾ ವಿಶ್ವಂ ವೀರ್ಯಂ ಮೇ ದುಸ್ತರಂ ತಪಃ ಅಂತ 23ನೇ ಶ್ಲೋಕ. ಮತ್ತೆ ಅಲ್ಲೇ ಅಥವಾ ಅದರ ಹಿಂದಿನ ಭಾಗವತ ತಾತ್ಪರ್ಯದಲ್ಲಿ ಈ ಭಗವಂತನ ಎಲ್ಲ ಗುಣಗಳನ್ನು ವರ್ಣನೆ ಮಾಡುವಾಗ ತಪಸ್ಸು ಅನ್ನೋದು ತಪೋಮೇ ಹೃದಯಂ ಸಾಕ್ಷಾತ್ ಆತ್ಮಾಹಂ ತಪಸೋ ನಘ, ನಾನು ತಪೋರೂಪನಾಗಿದ್ದೇನೆ ಅಂತ ಭಗವಂತ ಹೇಳ್ಕೊತಾನೆ. ಇದನ್ನು ಗಮನಿಸೋಣ. ಅಲ್ಲಿ ಮುಂದೆ ಭಾಗವತ ತಾತ್ಪರ್ಯದಲ್ಲಿ ಜ್ಞಾನ ವೀರ್ಯೋ ಜ್ಞಾನ ಬಲೋ ಜ್ಞಾನಾನಂದ ಉದಾಹೃತಃ ಅಂತ ಜ್ಞಾನರೂಪ ತಪಶಬ್ದಾಭಿಧಂ ಪ್ರೋಕ್ತಂ, ಜ್ಞಾನಕ್ಕೇನೆ ತಪಸ್ಸು ಅಂತ ಹೆಸರು. ಆ ಜ್ಞಾನರೂಪನಾದವನು ಈ ಭಗವಂತ ಅಂತ ಅಲ್ಲಿ ಬಂದಿದೆ. ಅದನ್ನು ಗಮನಿಸಿ. ಭಗವಂತನ ವೀರ್ಯ, ಅವನ ಬಲ, ಅವನ ಆನಂದ ಎಲ್ಲವೂ ಕೂಡ ಜ್ಞಾನರೂಪ ಅಂತ. ಅದಾದ ನಂತರ ಭಾಗವತ ಶ್ಲೋಕ ಹೇಳ್ತದೆ 23ನೇ ಶ್ಲೋಕದಲ್ಲಿ, ನಾನು ಈ ಜಗತ್ತನ್ನು ಸೃಷ್ಟಿಸುವುದೇನಿದೆ ಜ್ಞಾನದಿಂದಲೇ, ಮತ್ತೆ ಸೃಷ್ಟಿಸಿದ್ದನ್ನು ಕಬಳಿಸುವುದು ಜ್ಞಾನದಿಂದಲೇ, ಮತ್ತೆ ಈ ಜಗತ್ತನ್ನು ಪಾಲಿಸುವುದು ಕೂಡ ಜ್ಞಾನದಿಂದಲೇ. ವೀರ್ಯಮ್ಮೆ ದುಸ್ತರಂ ತಪಃ, ನನ್ನ ಜ್ಞಾನ ಅನ್ನುವುದೇನಿದೆ ಅದು ತತ್ವ ನನ್ನ ವೀರ್ಯ, ನನ್ನ ಈ ಶಕ್ತಿ, ಅದೇ ಅಪರಿಮಿತವಾದ ಇನ್ನೊಬ್ಬರಿಗೆ ಮೀರಲಿಕ್ಕಾಗದ ನನ್ನ ಶಕ್ತಿ, ಅದು ಜ್ಞಾನರೂಪವೇ ಆಗಿದೆ ಅಂತ ಹೀಗೆ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ನಮಗೆ ಸೃಷ್ಟಿ ಮತ್ತು ಪ್ರಳಯದ ಬಗ್ಗೆ ನಮಗೇನಿಲ್ಲಿ ಹೇಳಬೇಕಾದ್ದೇನಿಲ್ಲ. ಪಾಲನೆ ಬಗ್ಗೆ ಬಂದಾಗ ಆ ಪಾಲನೆಯಲ್ಲಿ ಈ ಭೋಗದ ಸ್ವೀಕಾರ, ಜೀವ ಕೊಟ್ಟಂತ ಪದಾರ್ಥವನ್ನು ಸ್ವೀಕಾರ ಮಾಡುವುದು ಇದೆಲ್ಲ ಬರ್ತದೆ ಅಂತ ನಂದೊಂದು ಅನುಸಂಧಾನ. ಈ ಜಗತ್ತನ್ನು ಸೃಷ್ಟಿಸುವಾಗ ಭಗವಂತ ಕುಂಬಾರನಂತೆ ಸೃಷ್ಟಿಸೋದಿಲ್ಲ. ಕುಂಬಾರ ಮಡಕೆ ಹೇಗೆ ಮಾಡೋದು ಅಂತ ತಿಳಿದು, ಆಮೇಲೆ ಮಡಕೆ ಮಾಡಬೇಕು ಅಂತ ಇಚ್ಛೆ ಪಟ್ಟು, ಮತ್ತೆ ಮಣ್ಣು ತಂದು ಆ ಮಣ್ಣಿಗೆ ನೀರು ಹಾಕಿ ಅದನ್ನು ಕಲಸಿ ಅದಕ್ಕೊಂದು ರೂಪ ಕೊಟ್ಟು ಅದನ್ನು ಬಿಸಿಲಲ್ಲಿಟ್ಟು ಇಷ್ಟು ಮಾಡಿದರೆ ಅದಕ್ಕೆ ಮಡಕೆ ಮಾಡ್ತಾನೆ ಅಂತ ಅರ್ಥ. ಇದು ಬೇರೆ ಅಕ್ಕಸಾಲಿಗ ಮೊದಲಾದವರಿಗೂ ಹೀಗೆ ಸಂಬಂಧಪಡ್ತದೆ. ಹಾಗೆ ನಾಶ ಮಾಡುವುದು ಅಂತಂದ್ರೆ, ಯಾವುದನ್ನಾದ್ರೂ ನಾಶ ಮಾಡುವುದು ಅಂದ್ರೆ, ಒಂದು ದೊಣ್ಣೆ ತಗೊಂಡು ಒಂದು ಮಡಕೆಯನ್ನು ಒಡೆದು ಹಾಕೋದು, ಒಂದು ಬಟ್ಟೆಯನ್ನು ತಗೊಂಡು ಅದಕ್ಕೊಂದಿಷ್ಟೇನು ಕತ್ತರಿ ತಗೊಂಡು ಅದನ್ನ ಹರಿದು ಹಾಕೋದು, ಅಥವಾ ಬೆಂಕಿ ಕಡ್ಡಿ ಗೀರಿ ಅದನ್ನು ಸುಟ್ಟು ಹಾಕುವುದು, ಯಾರನ್ನೋ ಒಬ್ಬರನ್ನು ಕೊಲ್ಲಬೇಕಾದ್ರೆ ಅವನನ್ನ ಖಡ್ಗ ತಗೊಂಡು ಕೊಂದು ಹಾಕುವುದು, ಹೀಗೆಲ್ಲ ಅದ್ರಲ್ಲಿ ಸೇರ್ಕೊಂಡಿರ್ತದೆ. ಈ ಇಷ್ಟೆಲ್ಲ ವಿಷಯ ಬಂದಿದೆಯಲ್ಲ, ಅಲ್ಲಿ ಭಗವಂತ ನಮ್ಮ ನಿಮ್ಮಂತೆ ಇಷ್ಟೆಲ್ಲ ಕ್ರಿಯೆಗಳನ್ನು ಮಾಡಿ ಜಗತ್ತಿನ ಸೃಷ್ಟಿ ಮತ್ತು ನಾಶ, ಪಾಲನೆ ಇತ್ಯಾದಿಗಳನ್ನು ಮಾಡೋದಿಲ್ಲ. ಅವನು ಜ್ಞಾನದಿಂದ ಅವನ ಜ್ಞಾನ ಒಂದು ಬಾರಿ ಈ ತರ ಬಂದುಬಿಟ್ರೆ, ಜಗತ್ತನ್ನು ಸೃಷ್ಟಿಸಬೇಕು ಅಂತ ಅವನಿಗೆ ಜ್ಞಾನ ಬಂದುಬಿಟ್ರೆ ಜಗತ್ತನ್ನು ಸೃಷ್ಟಿಸಿ ಮುಗಿಸೇ ಬಿಡ್ತಾನೆ. ಇದು ಬೇರೆ ಬೇರೆ ಈ ಬೈಬಲ್, ಕುರಾನ್ ಅಂತ ಗ್ರಂಥಗಳಲ್ಲೂ ಕೂಡ ಒಂದು ಕಡೆ ಬಂದಿದೆ. ವೆನ್ ಹಿ ಡಿಕ್ರೀಸ್ ಎ ಥಿಂಗ್, ವೆನ್ ಹಿ ಕ್ರಿಯೇಟ್ಸ್ ಎ ಥಿಂಗ್, ಅವನು ಸೃಷ್ಟಿ ಮಾಡಬೇಕು ಅಂತ ಬಯಸಿದಾಗ ಹಿ ಡಿಕ್ರೀಸ್ ಅಂಡ್ ಇಟ್ ಈಸ್ ದೇರ್. ಸಂಕಲ್ಪ ಮಾತ್ರೋದಿತ ಸಿದ್ಧಿ ಅಂತ ನಾವು ಹೇಳ್ತೀವಲ್ಲ ನಮ್ಮ ಶಾಸ್ತ್ರದಲ್ಲಿ, ಆ ಥರ ಅಷ್ಟೆ. ಅವನು ಪಾಲಿಸಬೇಕು ಅಂತ, ಸೃಷ್ಟಿಸಬೇಕು ಅಂತ ಅಪೇಕ್ಷೆ ಪಟ್ಟುಬಿಟ್ರೆ ಸಾಕದು, ಸೃಷ್ಟಿ ಮಾಡಿದಂತೆನೆ. ಅಲ್ಲೊಂದು ಮೈಂಡ್ ಪವರು, ಆಮೇಲೆ ಮಸಲ್ ಪವರು, ಆಮೇಲೆ ಆಕ್ಟಿವಿಟಿ, ಇದು ಯಾವುದು ಬೇಕಾಗಿಲ್ಲ. ಅದು ಜಗತ್ತಿನ ನಾಶ ಮತ್ತು ಪಾಲನೆ ಬಗ್ಗೆ ನೀವು ಮೊದಲು ಹೇಳಿದೆ, ನಾಶ ಮತ್ತು ಪ್ರಳಯದ ಬಗ್ಗೆ. ಈಗ ಪಾಲನೆ ಅಂತಿದೆಯಲ್ಲ, ಪಾಲಿಸಬೇಕಾದ್ರೂ ಕೂಡ ತಾಯಿಯಾದವಳು ಮಗುವನ್ನು ಹೇಗೆ ಪಾಲಿಸ್ತಾಳೆ, ರಾಜನಾದವನು ಜಗತ್ತಿನ ಹೇಗೆ ಪಾಲಿಸ್ತಾನೆ, ಆ ಥರ ಭಗವಂತ ಜಗತ್ತನ್ನು ಪಾಲಿಸುವುದಲ್ಲ. ಅವನ ಜ್ಞಾನದ ಮೂಲಕವೇ ಇದೆಲ್ಲ ನಡೆದು ಹೋಗ್ತದೆ. ಈ ಪಾಲನೆಯಲ್ಲಿ ನೈವೇದ್ಯದ ಸ್ವೀಕಾರವೂ ಕೂಡ ಸೇರಿದೆ. ನಾವೇನು ನೈವೇದ್ಯ ಪದಾರ್ಥಗಳನ್ನು ಅವನ ಎದುರಿಗೆ ಇಟ್ಟಿರ್ತೀವಿ, ಅದನ್ನೆಲ್ಲ ಭಗವಂತ ಗಮನಿಸ್ತಾನೆ, ನೋಡ್ತಾನೆ. ನೋಡುವುದೇ ಅವನ ಸ್ವೀಕಾರ ಇದ್ದಂತೆ, ಅದೇ ಅವನ ಪಾಲನೆ. ಅದಕ್ಕಿಂತ ಹೆಚ್ಚು ಜೀವ ಸ್ವೀಕಾರ ಮಾಡಿದಂತೆ, ಸ್ವಾಮಿಗಳು ಸ್ವೀಕಾರ ಮಾಡಿದಂತೆ ಕೂಡ ಅವನ ಸ್ವೀಕಾರ ಅಲ್ಲ. ಅದನ್ನ ಪೂರ್ಣವಾಗ ಯಾವ ದೃಷ್ಟಾಂತಗಳಿಂದಲೂ ಕೂಡ ನಾವು ವರ್ಣನೆ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಸ್ವೀಕಾರ ಅಂತಂದ್ರೆ, ನೀವು ಏನು ಅಭಿಪ್ರಾಯ ಪಟ್ಟಿದ್ದೀರಿ ಮನಸ್ಸಿನಲ್ಲಿ, ಇದೆಲ್ಲವನ್ನು ನೀನೇ ಕೊಟ್ಟಿದ್ದಿ, ನೀನೇ ಕೊಟ್ಟದ್ದನ್ನ ನಾವೆಲ್ಲರೂ ಕೂಡ ಅನುಭವಿಸ್ತಾ ಇದ್ದೀವಿ, ಇದನ್ನು ನಿನಗೆ ಅರ್ಪಿಸಿದ್ದೀವಿ, ಮತ್ತೆ ಸ್ವೀಕಾರ ಮಾಡ್ತೇವೆ ಅಂತ ನಮ್ಮ ತಲೆಯಲ್ಲಿ ಒಂದು ಆಲೋಚನೆ ಮೂಡ್ತದಲ್ಲ, ಕೃತಜ್ಞತೆ, ಅದನ್ನ ಭಗವಂತ ಗಮನಿಸ್ತಾನೆ.
ಹೀಗೆ ಪ್ರತಿಯೊಂದನ್ನು ಕೂಡ ಭಗವಂತ ಗಮನಿಸುವುದೇ ಅವನ ಸ್ವೀಕಾರ. ಹೀಗದರ ತಾತ್ಪರ್ಯ. ಭಾಗವತದ ಆ ಮಾತಿನಿಂದ ಜ್ಞಾನವೇ ಎಲ್ಲ ಗುಣಗಳು ಕೂಡ ಬೇಸಿಕಲಿ ಜ್ಞಾನ ರೂಪ, ಸೃಷ್ಟಿ ಪಾಲನೆ ನಾಶ ಮೊದಲಾದನ್ನೆಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಇವ್ರ ಸ್ವೀಕಾರನೂ ಕೂಡ ಜ್ಞಾನ ರೂಪ, ಗಮನಿಸ್ತಾನೆ ಭಗವಂತ ಅನ್ನೋದು ಬೇಸಿಕ್ ಸಂಗತಿ. ಅದನ್ನೇ ಸ್ವೀಕಾರ ಮಾಡ್ತಾನೆ, ತಿಂತಾನೆ ಇತ್ಯಾದಿ ಬೇರೆ ಬೇರೆ ಶಬ್ದಗಳಿಂದ ಹೇಳ್ತೇವೆ. ಭಾಷ್ಯ ದೀಪಿಕಾದ 237ನೇ ಪುಟದಲ್ಲಿ ತಥಾಚ ಹೃದಯ ಗುಹಾಸ್ಥತ್ವ ಮಾತ್ರಸ್ಯ ಜೀವೇ ಸಂಭವೇಪಿ, ಹೃದಯ ಗುಹಾದಲ್ಲಿ ಇರುವಿಕೆ ಅನ್ನೋದು ಜೀವನಿಗೂ ಇರಬಹುದು, ಅವನು ಹೃದಯ ಗುಹಾದಲ್ಲೇ ಇರಬೇಕು, ಮತ್ತು ಅವನು ಹೋಗೋದಲ್ಲಿ ನ ತದೀಹ ಹೇತುತ್ವೇನ ಗೃಹ್ಯತೆ. ಹೃದಯ ಗುಹಾದಲ್ಲಿ ಇರುವುದು ಮಾತ್ರ ಅಲ್ಲ, ಹೃದಯ ಗುಹಾದಲ್ಲಿ ಇದ್ದಾನೆ ಅಂತ ಉಪಾಸನೆ ಮಾಡಿದರೆ ಆ ಉಪಾಸನೆಯಿಂದ ನಮಗೆ ಮೋಕ್ಷ ಸಿಗಬೇಕಲ್ಲ, ಆ ಮೋಕ್ಷಕ್ಕೆ ಕಾರಣವಾದ ಜ್ಞಾನಕ್ಕೆ ವಿಷಯತ್ವ ಇರುವುದು ಭಗವಂತನಲ್ಲಿ. ಮೋಕ್ಷಜನಕ ಜ್ಞಾನ ಪ್ರಕಾರೀಭೂತಂ ಪ್ರಾಧಾನ್ಯೇನ ಗುಹಾನೀತತ್ವಮೇವ ತಚ್ಚ ಜೀವೇ ನಿರವಕಾಶ ಮತ್ತು ಮುಂದಿನ ಶಬ್ದ ಇದೆ, ಅದನ್ನು ಬಿಡಿ. ಜೀವ ಹೃದಯದಲ್ಲಿ ಇರಬಹುದು, ಜೀವ ಹೃದಯದಲ್ಲಿದ್ದಾನೆ ಅಂತ ಉಪಾಸನೆ ಮಾಡಿದರೆ ಮೋಕ್ಷ ಸಿಗ್ತದ? ಇಲ್ಲ. ಮೋಕ್ಷಕ್ಕೆ ಜನಕವಾದ ಜ್ಞಾನ ಅಂದರೆ ಭಗವಂತ ಹೃದಯದಲ್ಲಿದ್ದಾನೆ ಅಂತ ಉಪಾಸನೆ, ಆ ಉಪಾಸನೆಯನ್ನು ಮಾಡಬೇಕು ಅಂತ ಅದರ ತಾತ್ಪರ್ಯ ಇದೆ. ಮುಂದೆ ಆತ್ಮಾನವು ಆತ್ಮ ಅಂತರಾತ್ಮ ಅಂತ ಎರಡು ರೂಪಗಳಿದೆ ಅಂತ ಬಂದಿದೆಯಲ್ಲ, ಅಲ್ಲಿ ಆತ್ಮ ಅಂದ್ರೆ ಏನರ್ಥ? ಆತ್ಮ ಅಂತರಾತ್ಮ ಅಂತ ಎರಡಿದೆ. ಅದಿಲ್ಲಿ ಆತ್ಮ ಅಂದ್ರೆ ಎಚ್ಚ ಆಪ್ನೋತಿ ಯದಾದತ್ತೆ ಎಚ್ಚಾತಿ ವಿಷಯಾನಿಹ ಎಚ್ಚಾಸ್ಯ ಸಂತತೋ ಭಾವ ತಸ್ಮಾದಾತ್ಮೇತಿ ಭಣ್ಯತೆ ಅಂತ ಒಂದು ಶ್ಲೋಕ ಇದೆ ಮಹಾಭಾರತದ್ದು. ಅದನ್ನು ಸರ್ವಮೂಲದಲ್ಲಿ ಅನೇಕ ಕಡೆ ಒಂದೆರಡು ಕಡೆ ಆಚಾರ ಪ್ರಯೋಗ ಮಾಡಿದ್ದಾರೆ. ಆದ್ರಿಂದ ಇಲ್ಲಿ ನೋಡಿ, ಆತ್ಮ ಆತ್ಮ ಅಂತ ಶಬ್ದ ಇದೆಯಲ್ಲ, ಅಲ್ಲಿ ಆತ್ ಅಂತ ಒಂದು ಭಾಗ, ಮಾ ಅಂತ ಇನ್ನೊಂದು ಭಾಗ. ಮಾ ಅಂದ್ರೆ ಅನುಭವಿಸುವವನು, ನೋಡುವವನು ಅಂತ ಅರ್ಥ. ನೋಡಿ, ಆ ಭಾಷ್ಯ ದೀಪಿಕಾದಲ್ಲಿ ಆ ಪ್ಯಾರಾಗ್ರಾಫ್ನಲ್ಲಿ ಆತ್ಮಾನವು ಅಂದ್ರೆ ಆದೇಯಂ ಮಾತಿ ಇತಿ ಆತ್ಮ. ಆದೇಯ ಅಂದ್ರೆ ಇದು ಆಂಗ್ ಇತ್ಯುಪೂರ್ವಕ ಡುದಾನಿದಾನ ಧಾತುವಿನ ಯತ್ಪ್ರತ್ಯಯ ಅಂತ ಶಬ್ದ. ಆದೇಯ ಅಂದ್ರೆ ಸ್ವೀಕಾರಕ್ಕೆ ಯೋಗ್ಯವಾದ ಸುಖವನ್ನ, ಮಾತಿ ಆದೇಯ ಅನ್ನೋದು ಆತ್ ಎಂಬ ಶಬ್ದದ ವಿಸ್ತೃತ ರೂಪ. ಮಾತಿ ಅದ ಮುಂದೆ ಮಾ ಅಂತಿದೆಯಲ್ಲ, ಮಾತಿ ಅಂದ್ರೆ ಮಾಂಗ್ಮಾನ ಧಾತು. ಮಾತಿ ಅಂದ್ರೆ ಅನುಭವತಿ ಅಂತ ಅರ್ಥ, ಸುಖವನ್ನು ಅನುಭವಿಸ್ತಾನೆ. ಆದ್ರಿಂದ ಆತ್ಮ ಶಬ್ದೋಕ್ತ ಶುಭ ಕರ್ಮ ಫಲಭೋಕ್ತಾರೋ. ಆತ್ಮ ಎಂಬ ಶಬ್ದಕ್ಕೆ ಹೀಗೆ ಶುಭ ಕರ್ಮದ ಫಲವನ್ನು ಸ್ವೀಕಾರ ಮಾಡುವವನು, ಆತ್ಮ ಮತ್ತು ಅಂತರಾತ್ಮ ಎಂಬ ರೂಪಗಳು ಅಂತ ಹೀಗದರ ತಾತ್ಪರ್ಯ. ಇಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.